ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡೋಕೆ ಬಂದಿದ್ದೀನಿ. ಏನು ಕ್ಲಾರಿಟಿ ಗುರು ಅಂತ ನೀವು ಕೇಳೋದೇ ಆದರೆ ಖಂಡಿತವಾಗಿಯೂ ತಿಳಿಸ್ತೀನಿ. ಅದಕ್ಕಿಂತ ಮೊದಲು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ಈ ಒಂದು ಚಾನಲ್ಲು ಯಾವುದು ಗುರು, ಇದು ಚಾನಲ್ಲು ಅಂದರೆ ಒಳಿತು ಮಾಡು ಮನುಷ್ಯ. ಎಸ್, ಈ ಒಂದು ಚಾನಲ್ನ ನಡೆಸ್ತಾ ಇರ್ತಕ್ಕಂಥದ್ದು ನಾನೇ. ನೇಮ್ ಬಂದ್ಬಿಟ್ಟು ಶಿವಲಿಂಗೇಗೌಡ. ಎಸ್, ನನ್ನನ್ನು ಇದಕ್ಕಿಂತಲೂ ಮೊದಲು ಬೇರೆ ಕಡೆ ಎಲ್ಲ ನೋಡಿರ್ತೀರ. ಯಾರಾದರೂ ನೋಡಿದರೆ ಎಲ್ಲಿ ನೋಡಿದ್ರಿ, ಯಾವಾಗ ನೋಡಿದ್ರಿ, ಏನೇನು ನೋಡಿದ್ರಿ ಅಂತ ಕಮೆಂಟ್ ಮಾಡಿ, ನೋಡ್ತೀನಿ. ನನಗೂ ಕೂಡ ಓಕೆ, ಹಿಂದೆ ಫಾಲೋ ಮಾಡೋರು ನನಗೂ ಇದ್ದಾರೆ ಅನ್ನುವಂಥ ಒಂದು ಧೈರ್ಯ ಅಥವಾ ಒಂದು ಸ್ನೇಹಪರತೆ ನನಗೂ ಕೂಡ ಬರುತ್ತೆ. ಓಕೆ, ಈಗ ಮ್ಯಾಟ್ರಿಗೆ ಬರೋಣ. ಆ್ಯಕ್ಚುಲಿ ನಾನು ಈ ಒಂದು ಚಾನಲ್ ಮಾಡಿದ್ದು ಏನಪ್ಪ ಅಂತಂದರೆ, ಮೇನ್ ಮ್ಯಾಟ್ರು ಏನಾದರೂ ಮಾಡಬೇಕು ಬಡವರಿಗೆ, ಬಡ ಜನತೆಗೆ ಅಥವಾ ಒಂದು ಪ್ರಾಣಿಗಳಿಗೆ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಈ ಒಂದು ಚಾನಲನ್ನು ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಬಿಸ್ಕೆಟ್ ಹಾಕ್ತಾಯಿದ್ದೆ. ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇರಬೇಕಾದ್ರೆ ನನಗೆ ಅಲ್ಲಿ ಒಂದಷ್ಟು ಜನ ಸಲಹೆಗಳನ್ನು ಕೊಟ್ಟರು. ಏನು ಬಿಸ್ಕೆಟಲ್ಲಿ ಖಾರ ಇರಬಾರ್ದು, ಉಪ್ಪಿರಬಾರ್ದು, ಈ ರೀತಿ ಬಿಸ್ಕೆಟನ್ನು ಹಾಕಬಾರ್ದು ಅಂತ. ಆನಂತರ ಅದನ್ನು ನಾನು ಫಾಲೋ ಅಪ್ ಮಾಡಿದೆ. ಆಮೇಲೆ ಸ್ವೀಟ್ ಇರಬಾರ್ದು, ಈ ರೀತಿಯೆಲ್ಲ ಬಿಸ್ಕೆಟ್ನ ಹಾಕಬೇಡಿ ಅಂತ ಹೇಳಿದ್ರು. ಆನಂತರ ಸಪ್ಪೆ ಬಿಸ್ಕೆಟನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಗ್ತಾ ಬಂದೆ. ಅದಾದ ನಂತರ ನನಗೆ ಓಕೆ, ಬಿಸ್ಕೆಟ್ ಹಾಕ್ತಾಯಿದ್ದೀನಿ. ಆದರೆ ನನಗೆ ಒಂದು ಚೆನ್ನಾಗಿ ಗೊತ್ತಿತ್ತು, ಏನಪ್ಪ ಅಂದರೆ ನಾಯಿಗಳಿಗೆ ಕೂದಲು ಉದುರೋಗೋದಾಗಿರ್ಬೋದು ಅಥವಾ ಕಜ್ಜಿ ಬರೋದಾಗಿರ್ಬೋದು, ಇದೆಲ್ಲವೂ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಕೂಡ ರಾಮಬಾಣ ಅಂದರೆ ನಾವು ಚಿಕನ್ ಹಾಕ್ತೀವಲ್ವ, ಆ ಚಿಕನಿಂದ ಆಲ್ಮೋಸ್ಟು ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ನಾಯಿಗಳಿಗೆ ಸಿಗುತ್ತೆ. ಹಾಗಾಗಿ ನಾಯಿಗಳು ಕೂಡ ಹೆಲ್ತಿಯಾಗಿರ್ತವೆ. ಅದಕ್ಕೋಸ್ಕರ ನಾನು ಚಿಕನ್ ಬಿರಿಯಾನಿಯನ್ನು ಮಾಡಿ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಹೊರಗಡೆ ನಾಯಿಗಳಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಥ್ರಿಲ್ ಇದೆ, ಖುಷಿ ಇದೆ, ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ. ವಿತ್ತು ನಾಯಿಗಳು ಕೂಡ ಹೆಲ್ತು ಕೂಡ ಸುಧಾರಿಸ್ತಾ ಇದೆ. ಹಾಗಾಗಿ ನಾನು ಅದನ್ನೇ ಹೇಳೋಕೆ ಹೊರಟಿದ್ದು. ಆಮೇಲೆ ಇದರಲ್ಲೂ ಕೂಡ ಒಂದಷ್ಟು ಸಲಹೆಗಳು ನನಗೆ ಬಂದು, ಏನಪ್ಪ ಅಂತಂದರೆ ಖಾರ ಇರಬಾರ್ದು ಅಂತ. ಹಾಗಾಗಿ ಖಾರ ಎಲ್ಲೇ ಇರತಕ್ಕಂಥ ಖಾರ ಸ್ವಲ್ಪ ಕಡಿಮೆ ಹಾಕಿ ಒಂದು ಚಿಕನ್ ಬಿರಿಯಾನಿ ಮಾಡಿ ನಾಯಿಗಳಿಗೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಈ ಒಂದು ಕ್ಲಾರಿಟಿಗಳನ್ನು ನಾನು ಕೊಡಬೇಕಾಗಿತ್ತು. ನಿಮಗೆ ಇದ್ರ ಬಗ್ಗೆ ಎಲ್ಲ ಏನು ಅನ್ನಿಸ್ತಾ ಇದೆ? ಇನ್ನೂ ಏನಾದ್ರೂ ಇಂಪ್ರೂವ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ? ಅಥವಾ ಇನ್ನೂ ಏನಾದರೂ ಮಾಡಬೇಕು ಅನ್ನಿಸ್ತಾ ಇದೆಯಾ? ಏನು ಅನ್ನಿಸ್ತಾ ಇದೆ ಎಲ್ಲವನ್ನೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೊಂದು ದಿನ ಇನ್ನೂ ಸುಮಾರು ಮ್ಯಾಟ್ರ್ಗಳಿದೆ ಇದ್ರ ಬಗ್ಗೆ ಮಾತಾಡೋಕ್ಕೆ. ಖಂಡಿತವಾಗಿಯೂ ಒಂದೊಂದೇ ಮ್ಯಾಟ್ರ್ಗಳನ್ನು ನಿಮ್ಮ ಹತ್ರ ನಾನು ಓಪನ್ ಅಪ್ ಆಗ್ತಾ ಹೊರಡ್ತೇನೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ಕಮೆಂಟ್ ಮಾಡಿ. ನಮಸ್ಕಾರ.